ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಿಚನಲ್ಲಿದ್ದೀನಿ ಅಂದರೆ ಹೊಸ ರೆಸಿಪಿ ಜೊತೆ ನಾನು ಬಂದಿರ್ತೀನಿ ಅಂತ ನಿಮಗೆಲ್ಲ ಗೊತ್ತು. ಇವತ್ತು ಏನಪ್ಪ ಅಂತ ಸ್ಪೆಷಲ್ ರೆಸಿಪಿ ಅಂತಂದರೆ ಉಸ್ತಿಕಾಯಲ್ಲಿ ಚಟ್ನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅಜ್ಜಿ ಬಂದಾಗ ಉಸ್ತಿಕಾಯಿ ಸಾಂಬಾರು ರೆಸಿಪಿ ಹೇಳ್ಕೊಟ್ಟಿದ್ರು, ಅದು ತುಂಬ ಚೆನ್ನಾಗಿ ವ್ಯೂಸ್ ಹೋಗಿತ್ತು. ಈ ಸತಿ ಉಸ್ತಿಕಾಯಲ್ಲಿ ಚಟ್ನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಸಾಂಬಾರು ತುಂಬ ಚೆನ್ನಾಗಿತ್ತಮ್ಮ ಅಂತ ನಾನು ಹೇಳಿದ್ದಕ್ಕೆ ಅಜ್ಜಿ ಹೇಳಿದ್ರು, ಸರಿ ನಾನು ಚಟ್ನಿನೂ ಹೇಳ್ಕೊಡ್ತೀನಿ, ಅದು ಅಷ್ಟೇ ಚೆನ್ನಾಗಿರುತ್ತೆ, ಟ್ರೈ ಮಾಡು ಅಂತ. ನಿಮಗೂ ಕೂಡ ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಟ್ರೈ ಮಾಡಲೇಬೇಕಾಗಿರೋ ರೆಸಿಪಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಾವು ಈ ರೆಸಿಪಿನ ಮಾಡ್ಕೊಬಿಡ್ಬೋದು. ಅನ್ನ, ಚಪಾತಿ, ದೋಸೆ, ಇಡ್ಲಿ ಎಲ್ಲಾದ್ರ ಜೊತೆನೂ ನಾವು ಇದನ್ನು ಟ್ರೈ ಮಾಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಈ ರೆಸಿಪಿ ಮಾಡೋದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸು ಡ್ರೈ ರೋಸ್ಟ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಸ್ಪೂನಷ್ಟಿದೆ, ಜೀರಿಗೆ ಒಂದು ಅರ್ಧ ಸ್ಪೂನಷ್ಟಿದೆ, ಧನಿಯಾ 1 ಸ್ಪೂನಷ್ಟಿದೆ, ಮತ್ತು ಉದ್ದಿನ ಕಾಳು ನನ್ನ ಹತ್ರ ಇದೆ, ಸಿಪ್ಪೆ ಇಲ್ಲ ಅದರಲ್ಲಿ. ನೀವು ಉದ್ದಿನ ಬೇಳೆ ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ 1 ಸ್ಪೂನಷ್ಟಿದೆ. ಮತ್ತು ಇದೆಲ್ಲ ತೊಗೊಂಡಿದ್ದೀನಿ ನಾನು. ಟೊಮ್ಯಾಟೊ 1 ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು, ಒಂದು 3ರಿಂದ 4 ಸ್ಪೂನ್ ಆಗ್ಬೋದು ಅದು. ಒಂದು ಚೂರು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಬಿಡಿಸಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಖಾರ ತುಂಬ ಅಂದರೆ ತುಂಬ ಕಮ್ಮಿ ತಿಂತೀವಿ, ಗ್ಯಾಸ್ಟ್ರಿಕ್ ಟ್ರಿಗರ್ ಆಗುತ್ತೆ ಅಂತ. ನಿಮಗೆ ಖಾರ ತುಂಬ ಇಷ್ಟ ಇದೆ, ತಿಂತೀರಾ ನೀವು ಅಂದರೆ ಇನ್ನೂ ಒಂದು 3-4 ಮೆಣಸಿನ್ಕಾಯಿನ ನೀವು ಆ್ಯಡ್ ಮಾಡ್ಕೋಬಹುದು. ಮತ್ತು ಮೇನ್ ಇಂಗ್ರೀಡಿಯೆಂಟ್ ಬಂದು ಇದು ಉಸ್ತಿಕಾಯಿ. ಇದನ್ನು ಒಂದು ಹಾಫ್ ಬೌಲ್ ಅಷ್ಟೇ ನಂಗೆ ಸಿಕ್ಕಿದ್ದು ಇವತ್ತು, ಅದರಲ್ಲೇ ನಾನು ಮಾಡ್ತಿದ್ದೀನಿ. ಏನು ತಂದಿದ್ದೆ ನಾನು ಉಸ್ತಿಕಾಯಿನ, ಅದನ್ನು ಪ್ಲೇಟ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಈ ಥರ ನೀರು ಒಳಗಡೆ ಹಾಕಿ ಚೆನ್ನಾಗಿ ಹಿಸ್ಕಿ ನಾನು ತೊಳೆದಿದ್ದೀನಿ ಅದನ್ನು ಚೆನ್ನಾಗಿ. ನೀವು ನೋಡ್ಬೋದು, ಈ ಬೀಜ ಏನಾದರೂ ಇದ್ದರೆ ಸ್ವಲ್ಪ ನಮಗೆ ಕಸರೆ ಬರುತ್ತೆ. ಈ ಥರ ಬೀಜ ಎಲ್ಲ ಹೋಗೋ ಥರ ಚೆನ್ನಾಗಿ ಹಿಸ್ಕಿ ತೊಳೆದಿದ್ದೀನಿ ನಾನು. ನೀವು ಅಷ್ಟೇ, ನೀವು ಮಾಡಬೇಕಾದ್ರೆ ಉಸ್ತಿಕಾಯಿನ ತಂದಮೇಲೆ ಈ ಥರ ನೀರು ಒಳಗಡೆ ಹಾಕಿ ಒಂದು 2-3 ಸತಿ ಚೆನ್ನಾಗಿ ಚೆಚ್ಚಿ ನೀರು ಒಳಗಡೆ ಹಾಕಿ ಹಿಸ್ಕಿ ತೊಳ್ಕೊಳ್ಳಿ. ಆಗ ತಿನ್ನೋವಾಗ ನಮಗೆ ಕಸರೆ ಬರೋದಿಲ್ಲ. ಬನ್ನಿ ಬೇಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಆಗೋಯ್ತು, ರೆಸಿಪಿ ರೆಡಿ ಆಗಿಬಿಡುತ್ತೆ. ನಾನು ಸಾಲ್ಟ್ ತೋರಿಸಿಲ್ಲ, ನಾನು ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಸಾಲ್ಟ್ ಆ್ಯಡ್ ಮಾಡ್ತೀನಿ, ಆಗ ನಿಮಗೆ ಹೇಳ್ತೀನಿ. ಇವಾಗ ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ನಾನು ಸಾಲ್ಟ್ನ ತೋರಿಸಿಲ್ಲ ನಿಮಗೆ. ನೀಟಾಗಿ ಇವಾಗಿರೋದನ್ನೆಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ರೋಸ್ಟ್ ಮಾಡೋದಕ್ಕೆ ಅಂತ ಇದ್ದೀನಿ. ಇವಾಗ ಒಂದು 2 ಸ್ಪೂನ್ ಇದಕ್ಕೆ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಒಂದು 2 ಸ್ಪೂನು ನಾವು ಆಯಿಲ್ನ ಆ್ಯಡ್ ಮಾಡೋಣ. ಸಾಕಷ್ಟೇ, ಒಂದು 2 ಟೀ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡಿ ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಬಂದ್ಬಿಡೋಣ. ಇವಾಗ ನೀವು ನೋಡ್ಬೋದು ಇದೆಲ್ಲ ನೀಟಾಗಿ ರೋಸ್ಟ್ ಆಗಿದೆ. ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಏನೇನು ತೊಗೊಂಡಿದ್ನೋ ಅದನ್ನೆಲ್ಲ ಪ್ಯಾನಿಗೆ ಶಿಫ್ಟ್ ಮಾಡಿಕೊಂಡು ಆ ಬೇಳೆಗಳ ಜೊತೆಯಲ್ಲಿ ಇದನ್ನು ಕೂಡ ಹುರಿತಾ ಇದ್ದೀನಿ. ನೋಡಿ, ನಾನೀಗ ತೆಂಗಿನಕಾಯಿ ಮತ್ತು ಹುಣಸೆಹಣ್ಣನ್ನ ತೊಗೊಂಡೇ ಇಲ್ಲ. ಉಸ್ತಿಕಾಯಿನ ಸಪ್ರೇಟಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರ್ಕೊಳ್ಳೋಣ, ನೀಟಾಗಿ ಬೇಯೋ ತನಕ. ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ನಾವು. ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ನಾನು. ನಾವೀಗ ಏನು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತೀನಿ, ಆಗ ಟೊಮೆಟೊದಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಬೇಗ ಫ್ರೈ ಆಗುತ್ತೆ ಅದಕ್ಕೆ. ನೋಡಿ, ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊನೂ ಅಷ್ಟೇ ತುಂಬ ಸಾಫ್ಟಾಗಿ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಜಾರಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಮತ್ತು ಇದೇ ಪ್ಯಾನ್ಗೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಉಸ್ತಿಕಾಯಿನ ಕೂಡ ಹುರ್ಕೊಂಬಿಡೋಣ. ಸಾಕಿಷ್ಟು ಹಾಕಿದ್ರೆ, ನನ್ನ ಹತ್ರ ಸ್ವಲ್ಪನೇ ಉಸ್ತಿಕಾಯಿ ಇರೋದು, ಅದಕ್ಕೆ ನಾನು ಸ್ವಲ್ಪನೇ ಎಣ್ಣೆ ಹಾಕ್ತೀನಿ. ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ.
ನೀವು ನೋಡ್ಬೋದು ಇದರಲ್ಲಿ ಎಲ್ಲೂ ಬೀಜನೇ ಇಲ್ಲ ಒಂಚೂರು, ಅಷ್ಟು ನೀಟಾಗಿ ಬರೀ ಸಿಪ್ಪೆ ಮಾತ್ರ ತೊಗೊಂಡಿದ್ದೀನಿ ನಾನು. ಬೀಜ ಇದ್ದರೆ ಕಸರೆ ಇರುತ್ತೆ ಅಂತ ಅಂದರು ಅಜ್ಜಿ. ನಾನು ಕುಟ್ಬೇಕಾದ್ರೆ ಸ್ವಲ್ಪ ಟೇಸ್ಟ್ ಮಾಡಿದೆ, ಸ್ವಲ್ಪ ಕಸರೆ ಇತ್ತು. ಸೊ ನಿಮ್ಗೆ ಕಸರೆ ಬೇಡ ಅಂತ ಹೇಳಿದ್ರೆ ಈ ಥರ ಎಲ್ಲ ನೀಟಾಗಿ ಬೀಜನ ತೊಗೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಸೈಮಲ್ಟೇನಿಯಸ್ಲಿ ನಾನು ರೈಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಹೆಂಗೆ ಅಂದರೆ ಕೆಲವೊಂದು ಟೈಮು ಸಾಂಬಾರು ಮಾಡಿಕೊಟ್ರು ಊಟನೇ ಮಾಡಲ್ಲ. ಯಾವಾಗಲೂ ಅನ್ನ ಸಾಂಬಾರು ಯಾರು ಊಟ ಮಾಡ್ತಾರೆ ಅನ್ನೋ ಥರ ಆಡ್ತಿರ್ತಾರೆ. ಆ ಟೈಮಲ್ಲಿ ನಾನು ಬದನೆಕಾಯಿ ಚಟ್ನಿ ಮಾಡ್ತೀನಿ, ಟೊಮೆಟೊ ಚಟ್ನಿ ಮಾಡ್ತೀನಿ. ಇವತ್ತು ಈ ಚಟ್ನಿ ಕೂಡ ಟ್ರೈ ಮಾಡ್ತಿದ್ದೀನಿ. ಆ ಚಟ್ನಿ ಎಲ್ಲ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಊಟ ಮಾಡ್ತಾರೆ ನಮ್ಮ ಮನೇಲಿ. ಸ್ವಲ್ಪ ತುಪ್ಪ ಹಾಕ್ಕೊಟ್ಬಿಟ್ರೆ ನೋಡೋಣ ಇದು ರೆಸಿಪಿನ ಅಷ್ಟೇ ಇಷ್ಟಪಡ್ತಾರಾ, ಅಷ್ಟು ಚೆನ್ನಾಗೇ ತಿಂತಾರ ಊಟನ ಅಂತ ನೋಡಿಬಿಟ್ಟು ಹೇಳ್ತೀನಿ ನಾನು ನಿಮಗೆ. ನೋಡಿ ಇದೆಲ್ಲ ಈ ಥರ ನೀಟಾಗಿ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ ಜಾರಿಗೆ ಆಗಲೇ ನಾನು ಫ್ರೈ ಮಾಡಿ ಇಟ್ಕೊಂಡಿಲ್ಲ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಅದೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಲ್ಲ, ಅದನ್ನು ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಲಿ ತೆಂಗಿನಕಾಯಿ ಆ್ಯಡ್ ಮಾಡಿದ್ದೀನಿ. ಈಗ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಉಸ್ತಿಕಾಯಿ ನಾವೇನು ರೋಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸಾಲ್ಟು ನಾನು ಆಲ್ರೆಡಿ ಟೊಮೆಟೊನ ಫ್ರೈ ಮಾಡ್ಕೋಬೇಕಾದ್ರೆ ಆ್ಯಡ್ ಮಾಡಿದ್ದೆ ಸ್ವಲ್ಪ, ಈಗ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ರುಬ್ಕೊಂಬರೋಣ ಬನ್ನಿ. ನೋಡಿ ಎಲ್ಲ ಹಾಕಿ ನಾನು ನೀಟಾಗಿ ರುಬ್ಬಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ ಅದೇ ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಎಣ್ಣೆ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಕೊಂಬಿಡೋಣ. ಇವಾಗ ಈ ಒಗ್ಗರಣೆನ ಅದಕ್ಕೆ ಸೇರಿಸ್ಕೊಂಬಿಡೋಣ. ಇಷ್ಟು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಉಸ್ತಿಕಾಯ್ದು ಚಟ್ನಿ ರೆಸಿಪಿ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ನಾನು ರೈಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ. ಸ್ಟಾರ್ಟ್ ಮಾಡೋಣ. ಟೇಸ್ಟ್ ಮಾಡೋದಕ್ಕೆ ನಾನು ಸ್ವಲ್ಪ ರೈಸು ಮತ್ತು ಚಟ್ನಿ ತೊಗೊಂಡಿದ್ದೀನಿ. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಬರೀ ಚಟ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆ. ಇದನ್ನು ಹುಸ್ತಿಕಾಯಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾವು ಬದನೆಕಾಯಿ ಚಟ್ನಿ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ, ಚೆನ್ನಾಗಿದೆ. ನಾನು ರೈಸಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಮಾಡೋಣ ಇವಾಗ. ಚೆನ್ನಾಗಿದೆ. ನಿಮ್ಗೆ ಯಾವಾಗಲಾದರೂ ಅದೇ ಅನ್ನ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಈ ಥರ ಚಟ್ನಿನ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅಮೇಝಿಂಗ್ ಆಗಿರುತ್ತೆ. ಇನ್ನು ಎಷ್ಟೊಂದು ಚಟ್ನಿ ರೆಸಿಪೀಸ್ ಗೊತ್ತು, ಚಟ್ನಿ ಪುಡಿ ರೆಸಿಪೀಸ್ ಗೊತ್ತು ನನಗೆ. ನಿಮ್ಗೇನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಇದನ್ನು ಕೂಡ ನನ್ನ ಒಬ್ಬರು ಸಬ್ಸ್ಕ್ರೈಬರು ಹೇಳ್ತಿದ್ರು, ಇದರಲ್ಲಿ ಗುಲ್ಸಂಡೆಕಾಯಿ ಅಥವಾ ಉಸ್ತಿಕಾಯಲ್ಲಿ ಚಟ್ನಿ ಮಾಡ್ತಾರೆ, ಮಾಡಿ ತೋರಿಸಿ ಅಂತ. ಇದು ನಿಮಗೋಸ್ಕರ ಚಟ್ನಿ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಟಾಟಾ, ಬಾಯ್ ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಬಾಯ್ ಬಾಯ್.